Hi, I'm Dr. Shravan. I'm a pediatric orthopedic surgeon. ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದ್ರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನೋ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಕೇಳಿದ್ದೀವಿ, ಮಾತಾಡಿದ್ದೀವಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ. ಫುಟ್ ಅಂಡ್ ಆಂಕಲ್ ಸಮಸ್ಯೆ ಯಾಕೆ ಬರುತ್ತೆ, ಮಕ್ಕಳಲ್ಲಿ ಹಾಗೆ ಅಡಲ್ಟ್ಸ್ ಅಲ್ಲಿ ಈ ಸಮಸ್ಯೆ ಬಂದಾಗ ಯಾವ ರೀತಿಯ ಒಂದಷ್ಟು ಸಮಸ್ಯೆಗಳು ಬರಬಹುದು, ಅದಕ್ಕೆ ಟ್ರೀಟ್ಮೆಂಟ್ ಏನಿರುತ್ತೆ, ಯಾವಾಗ ಟ್ರೀಟ್ಮೆಂಟ್ ಅವಶ್ಯಕತೆ ಬೀಳತ್ತೆ, ಯಾವ ರೀತಿಯ ಸಮಸ್ಯೆಗಳಿದ್ದಾಗ ನಾವು ತಕ್ಷಣ ಕ್ಲಿನಿಕ್ ಅನ್ನ ರೀಚ್ ಆಗಬೇಕಾಗತ್ತೆ, ಹಾಸ್ಪಿಟಲ್ ಅನ್ನ ರೀಚ್ ಆಗಬೇಕಾಗತ್ತೆ, ಯಾರನ್ನ ರೀಚ್ ಆಗಬೇಕಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ನಿಂದ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಆರ್ಥೋಪೆಡಿಷಿಯನ್ ಡಾಕ್ಟರ್ ಶ್ರವಣ್ ವೈಸಿ ಅವರಿದ್ದಾರೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಹಾಗೆ ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ಸ್ ಫುಟ್ ಅಂಡ್ ಆಂಕಲ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಜಯ್ ಎಸ್.ಎಂ ಅವರಿದ್ದಾರೆ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್, ಈಗ ಮೊದಲಿಗೆ ವಾಟ್ ಇಸ್ ದಿಸ್ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್, ಮತ್ತೆ ಈ ಒಂದು ಸಮಸ್ಯೆಗಳಿಗೆ ಸ್ಪೆಸಿಫಿಕ್ ಆಗಿ ಯಾಕೆ ಕ್ಲಿನಿಕ್ ಅನ್ನೋದು ಬೇಕಾಗತ್ತೆ, ಅದರ ಅವಶ್ಯಕತೆ ಯಾಕೆ ಬೀಳತ್ತೆ? That's a very good question, madam. ಎಲ್ಲ ಹಾಸ್ಪಿಟಲಲ್ಲೂ ವಿ ಆರ್ ಹ್ಯಾವಿಂಗ್ ರಿಪ್ಲೇಸ್ಮೆಂಟ್ ಕ್ಲಿನಿಕ್ಸ್, ಫ್ರಾಕ್ಚರ್ ಕ್ಲಿನಿಕ್ಸ್. ಮತ್ತೆ ರಾಮಾಯಣಲ್ಲಿ ವೈ ಡಿಡ್ ವಿ ಸ್ಟಾರ್ಟ್ ದಿಸ್ ಯುನೀಕ್ ಥಿಂಗ್ ಕಾಲ್ಡ್ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ಅಂತ ಎವ್ರಿಬಡಿ ವುಡ್ ಹ್ಯಾವ್ ದಿಸ್ ಕ್ವೆಶನ್ ಇನ್ ದರ್ ಮೈಂಡ್. ಸೊ ಇಟ್ ವುಡ್ ಬಿ ವೆರಿ ಸರ್ಪ್ರೈಸಿಂಗ್ ಫಾರ್ ಯು ಟು ನೋ that ನಾವು ನಮ್ಮ ಲೈಫ್ ಟೈಮಲ್ಲಿ ವಿ ವುಡ್ ವಾಕ್ ಅಟ್ಲೀಸ್ಟ್ 20 to 25 crore steps from the time we are born till almost about 80 years. This is almost ಅರ್ತ್ ಸುತ್ತ 4ರಿಂದ 5ರಷ್ಟು ನಾವು ನಡಿತೀವಿ. ಸೊ ಇಷ್ಟು ನಡೆಯೋದ್ರ ಮಧ್ಯ ನಮ್ಮ ಕಾಲ್ಗೆ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು. ಸೊ ಈ ದೃಷ್ಟಿಯಿಂದ ಸೊ ಎಲ್ಲಾರ್ದು ಫುಟ್ ಅಂಡ್ ಆಂಕಲ್ ಪ್ರಾಬ್ಲಮ್ಸ್ ಇಂದ ದೇ ಮೈಟ್ ಹ್ಯಾವ್ knee pain, they will have back pain, which we will not realize it's because of the foot and ankle. So nange matte Dr. Ajay sir ge we realized that we need to start something to help people with foot and ankle problems anta almost 3 years back we came up with the idea, and now we had a very wonderful inauguration, alva Dr. Ajay? Yeah, that's right. Now actually Professor Nick Van Dyke anta, so he is one of the most prominent foot and ankle arthroscopy surgeons who has treated most footballers across the world. I think if you just go through his list and yaru treat madidare anta nodidre ನೀವು you will be actually stunned. At least ಒಂದು 26 ಪೇಜ್ ಅಷ್ಟು ಅವರದು ಬಯೋಗ್ರಫಿನೇ ಇದೆ. ಸೊ ಅವರು ಬಂದು ನಮ್ಮ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ನ ಇನಾಗ್ರೇಟ್ ಮಾಡಿಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಹ್ಯಾಡ್ ಅನ್ ಎಕ್ಸಲೆಂಟ್ ಬಿಗಿನಿಂಗ್ ಲಾಸ್ಟ್ ಇಯರ್. ಸೊ ಅಂಡ್ ಇದೇ ಈ ಕ್ಲಿನಿಕ್ ನಲ್ಲಿ ನಾವೆಲ್ಲನೂ ನೋಡ್ತಾ ಇರ್ತೀವಿ. ಸೊ ವೆದರ್ ಇಟ್ ಇಸ್ ಅಡಲ್ಟ್ ಆಗಲಿ ಅಥವಾ ಮಕ್ಕಳದಾಗಲಿ ಕಾಲು ಎಲ್ಲ ರೀತಿಯ ಸಮಸ್ಯೆಗಳನ್ನೆಲ್ಲ ಟ್ರೀಟ್ ಮಾಡೋ ತರ ಅಂತ ನಾವು ಇದನ್ನ ಮಾಡಿಕೊಂಡಿದ್ದೀವಿ. ಓಕೆ ಡಾಕ್ಟರ್, ಈಗ ಡಾಕ್ಟರ್ ಈ ಸಮಸ್ಯೆ ಅಂತ ಅಂದಾಗ ಕೆಲವರು ಯೋಚನೆ ಮಾಡೋದು ಸಾಮಾನ್ಯವಾಗಿ ಯಾಕೆ ಫುಟ್ ಅಂಡ್ ಆಂಕಲ್ ಸಮಸ್ಯೆ ಆದ್ರೆ ಅದಕ್ಕೆ ಅಂತ ಸ್ಪೆಸಿಫಿಕ್ ಕ್ಲಿನಿಕ್ ಬೇಕಾಗತ್ತೆ, ಕಾಂಪ್ರಹೆನ್ಸಿವ್ ಕೇರ್ ಯಾಕೆ ಬೇಕಾಗತ್ತೆ, ಅಂಡ್ ಇದರ ಒಂದು ಅವಶ್ಯಕತೆ ಏನಿರುತ್ತೆ, ಇಲ್ಲಿ ಏನೇನೆಲ್ಲ ಇರುತ್ತೆ, ವಾಟ್ ಡಸ್ ಇಟ್ ಇನ್ಕ್ಲೂಡ್ ಅನ್ನೋ ಒಂದು ಕ್ವೆಶನ್ ಕೂಡ ಬರುತ್ತೆ. ಸೊ ಏನು ಲಭ್ಯ ಇರುತ್ತೆ, ಕಾಂಪ್ರಹೆನ್ಸಿವ್ ಕೇರ್ ಯಾಕೆ ಬೇಕಾಗತ್ತೆ ಡಾಕ್ಟರ್? ಓಕೆ ಸರ್, ಕಾಂಪ್ರಹೆನ್ಸಿವ್ ಕೇರ್ ಬೇಕಾದ ಕಾರಣ ಏನು ಅಂದ್ರೆ, ಈಗ ಫುಟ್ ಅಂಡ್ ಆಂಕಲ್ ಕಾಲಿಂದಾಗಲಿ ಸಮಸ್ಯೆ ಆಗಲಿ ಬರೀ ವಯೋವೃದ್ಧರಲ್ಲಿ ಮಾತ್ರ ಬರೋದು ಅಥವಾ ಚಿಕ್ಕ ಮಕ್ಕಳಲ್ಲಿ ಮಾತ್ರ ಬರೋದು ಆ ಥರ ಇರೋದಿಲ್ಲ, ಎಲ್ಲರಿಗೂ ಬರುತ್ತೆ. ಆ್ಯಂಡ್ ಬರೀ ಒಂದೇ ರೀತಿ ಅಲ್ಲ, ಅವ್ರಿಗೆ ಕೆಲವೊಮ್ಮೆ ನೋವಿರ್ಬೋದು ಅಥವಾ ಕೆಲವರಿಗೆ ಬರೀ ಡಿಫಾರ್ಮಿಟೀಸ್ ಇರ್ಬೋದು, ಅದು ಯಾವ ವಯಸ್ಸಿನಲ್ಲಾದರೂ ಬರ್ಬೋದು. ಸೊ ಕಾಂಪ್ರಹೆನ್ಸಿವಿಟಿ ಬೇಕಿದ್ದು ಯಾಕೆ ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಆಲ್ ದ ಅಡಲ್ಟ್ಸ್, ಸೇ ಫ್ರಮ್ ವಿ ಕಾಲ್ ಇಟ್ ಲೈಕ್ ಫ್ರಮ್ ದ ವೂಮ್ ಟು ದಿ 80s. ಸೊ ಎಲ್ಲರಿಗೂ ನಾವು ಇದರಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು. ಅಂಡ್ ಒಂದು ರೀತಿ ಅಂತಲ್ಲ, ಕಾಯಿಲೆಗಳಾಗಲಿ, ಈಗ ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ, ಮತ್ತೊಂದಾಗಲಿ ಡಯಾಬಿಟೀಸ್ ಆಗಲಿ, ಯಾವುದೇ ಕಾಯಿಲೆ ಇದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ನಾವು ಇದು ಕಾಂಪ್ರಹೆನ್ಸಿವಿಟಿ ಅಂತ ಮಾಡ್ಕೊಂಡಿದ್ವಿ. ಡಾಕ್ಟರ್ ಶ್ರವಣ್ ಅದಕ್ಕೆ ಅದ್ರ ಬಗ್ಗೆ ಚಿಕ್ಕ ಮಕ್ಕಳು ಹೇಗೆ ಕಾಂಪ್ರಿಹೆನ್ಸಿವಿಟಿ ಅಂದ್ರೆ ಹೆಂಗೆ ಗೊತ್ತಾ ಮೇಡಮ್, ವಿ ಆರ್ ಬೋತ್ comprehensive both horizontally and vertically. What I mean to say is we see all age groups. Now for example, if I have to take the earliest age group that I see, I will get a couple who have conceived a child, and aurge ultrasound scanning alli they would have said that your child has clubfoot. So
ಅವರು ಕೌನ್ಸಿಲಿಂಗ್ ಇಂದ ಶುರು ಮಾಡ್ತೀನಿ ನಾನು, ದಟ್ ಯು ನೋ ಯುವರ್ ಚೈಲ್ಡ್ ಹ್ಯಾಸ್ ಕ್ಲಬ್ ಫುಟ್ ಅಂಡ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ಇಟ್, ಯುವರ್ ಚೈಲ್ಡ್ ಇಸ್ ಗೋಯಿಂಗ್ ಟು ಬಿ 100% ನಾರ್ಮಲ್. ಓಕೆ, ರೈಟ್ ಅಪ್ ಟು an 80 or an 85-year-old lady who has a diabetic foot whom Dr. Ajay will treat. So that is the comprehensivity. You will bandre, it is comprehensive. You will go back on the same day with a solution in your hand. Now what in the solution what we have is a horizontal wise. So we are orthopedic surgeons, we have a plastic surgeon, we have a vascular surgeon, we have physiotherapy team, and we have an orthotics team. So our any foot and ankle problems idru, we have all these multi specialists who will even come on, will be consulted on the same day. Ade dina our specialists nu nim padana nodi bekidre tests like x-rays, we have machines which will determine the pressure points, okay, machines to determine the sensation, nim foot alli sensations correct agidya, nim pressure points correct agi haktidira, gait analysis, ನೀವು ನಡಿಬೇಕಾದ್ರೆ ನೀವು ಕರೆಕ್ಟ್ ಆಗಿ ಪಾದ ಹಿಟ್ಟಿ ನಡೀತಿದ್ದೀರಾ, ಇಸ್ ದೇರ್ ಎ ವೇರಿಯೇಷನ್ ಇನ್ ಯುವರ್ ಗೇಟ್. ಸೊ ಇದನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ದೆನ್ ವಿ ವಿಲ್ ಸೇ ನೋ ಯು ಹ್ಯಾವ್ ಅ ಪ್ರಾಬ್ಲಮ್, ಯು ಮೈಟ್ ನೀಡ್ ಅ ಪ್ಲಾಸ್ಟಿಕ್ ಸರ್ಜನ್, ಯು ಮೈಟ್ ನೀಡ್ ಅ ವ್ಯಾಸ್ಕ್ಯುಲರ್ ಸರ್ಜನ್, ಅಥವಾ ಏನಿಲ್ಲ ನಿಮ್ಮ ಫುಟ್ವೇರ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ ಸರಿ ಹೋಗುತ್ತೆ, ಅಥವಾ ನೀವು ಒಂದ್ ಸ್ವಲ್ಪ ಎಕ್ಸಸೈಸ್ ಮಾಡಿ, ದ ಫಿಸಿಯೋಥೆರಪಿಸ್ಟ್ ವಿಲ್ ಟೀಚ್ ಯು ಈ ಮಸಲ್ಸ್ ನ ನೀವು ಸ್ಟ್ರೆಂಥನ್ ಮಾಡಿದ್ರೆ ಎಕ್ಸಸೈಸ್ ಆಗುತ್ತೆ ಅಂಡ್ ಯು ವಿಲ್ ಗೆಟ್ ವೆಲ್. ಸೊ ದೆರ್ ಇಸ್ ಬೋತ್ ಅ ಹಾರಿಜಾಂಟಲ್ and a vertical comprehensivity. That's why we like to call it as a comprehensive foot and ankle clinic at Ramaya. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ಅಂದಾಕ್ಷಣ ಅಲ್ಲಿ ಬರುವಂತವರು ಯಾವ ರೀತಿಯ ಒಂದಷ್ಟು ಕಂಪ್ಲೇಂಟ್ಸ್ ನ ಇಟ್ಕೊಂಡು ಬರ್ತಾರೆ? ಸ್ಪೆಸಿಫಿಕ್ ಆಗಿ ನಾವು ಫುಟ್ ಅಂಡ್ ಆಂಕಲ್ ಕ್ಲಿನಿಕ್ ನ ವಿಸಿಟ್ ಮಾಡ್ತಿದೀವಿ ಅಂತಂದಾಗ ವಾಟ್ ಆರ್ ದ ಮೋಸ್ಟ್ ಕಾಮನ್ ಕಂಪ್ಲೇಂಟ್ಸ್ ನೀವು ಕೇಳಿಸ್ಕೊಳ್ಳೋದು? ಓಕೆ, ಸೊ ನಾನು ಶುರು ಮಾಡ್ತೀನಿ. ಐ ಥಿಂಕ್ ಇಟ್ ಇಸ್ ಬೆಟರ್ ಬಿಕಾಸ್ ಐ ಸ್ಟಾರ್ಟ್ ವಿತ್ ದ ಪೀಡಿಯಾಟ್ರಿಕ್ ಏಜ್ ಗ್ರೂಪ್. ನಾನು ಹೇಳ್ದಂಗೆ ದ earliest patient that I will see is a child that has not even been born yet. Okay. So our appa amma, they will come with a ultrasound report saying that ನಮ್ಮ ಮಗುಗೆ ಕ್ಲಬ್ ಫುಟ್ ಅಂತ ಡಯಾಗ್ನೋಸ್ ಆಗಿದೆ. What do I need to do? ನನ್ನ ಮಗು ಸರಿಯಾಗತ್ತಾ? Should I terminate the pregnancy? What is club foot? How do I treat it? So other counseling in that, once the child is born, there are other packaging deformities of the foot. So club foot is one of them. Congenital vertical talus, amele there are other foot deformities once the child starts walking like in toeing gait, maklu kalna hing olgade hit naditare anta bartare, appa amma nan magu kalna aache naditare anta bartare. Then parents will come and say that my child has flat foot, ee flat foot annadana nan treat ಮಾಡಬೇಕಾ ಬಿಡಬೇಕಾ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಮಗುಗೆ? And as the child grows older, child starts getting into sports, the child starts playing, running, so aga you will get issues with pain around the foot. ಆಯ್ತಲ್ಲ, what we call as osteochondritis ಅಂತ, heel pain ಅಂತ ಬರ್ತಾರೆ, toe pain ಅಂತ ಬರ್ತಾರೆ. We start treating that. ಒಮ್ಮೊಮ್ಮೆ ಮಗು because of various other conditions they start what we call as toe walking, ಬೆರಳ ಮೇಲೆ ಹಿಂಗೆ ನಡೀತಾರೆ. So these are the various foot and ankle issues. Once they go into adolescence, we get again something called as hallux valgus. ಆಯ್ತಲ್ಲ, foot and ankle injuries with respect to playing sports, fractures, sprains, injuries. So allinda hididu we start treating, and then we go into 20s and 30s and adulthood where Dr. Ajay starts taking over. So that's one. So ಈಗ ಕಂಪ್ಲೇಂಟ್ಸ್ ಯಾವ ರೀತಿ ಬರುತ್ತೆ ಅಂತ, ಇದೇ ಸೇಮ್ ಕಂಪ್ಲೇಂಟ್ಸ್, ಸೇ ಡಿಫಾರ್ಮಿಟಿ ಇತ್ತು ಕಾಲಲ್ಲಿ, ಅಥವಾ ಜನರು ಸರಿ ನಡೀತಾ ಇಲ್ಲ, ಇದನ್ನೆಲ್ಲ ಹೇಳ್ತಾರೆ ಜನ, ಇದು ಕಾಮನ್. ಅದಲ್ಲದೆ ಹೀಲ್ ಪೇನ್. ಸೊ ನಾವೆಲ್ಲರಿಗೂ ಕೇಳಿದಷ್ಟು ಹಿಂಡಿ ನೋವು, ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಸಫರ್ಡ್. ತಿಳಿದ ಮಟ್ಟಿಗೆ ಇನ್ಫ್ಯಾಕ್ಟ್ ಯು ಅಂಡ್ ಐ ಆಲ್ಸೋ ವುಡ್ ಹ್ಯಾವ್ ಸಫರ್ಡ್ ಆಫ್ ದಿಸ್ ಸಮ್ ಟೈಮ್ ಆರ್ ದ ಅದರ್. ಅದಲ್ಲದೆ ಮತ್ತೆ ಸ್ಪೋರ್ಟ್ಸ್ ಇಂಜುರಿ, ಈಗ ಮಕ್ಕಳು ಈಗ ಆಟ ಆಡೋದೆಲ್ಲ ಜಾಸ್ತಿ ಆಗಿದೆ, ಅಂಡ್ ನಾಟ್ ಜಸ್ಟ್ ಟು ಚಿಲ್ಡ್ರನ್, ಇವನ್ ಅಡಲ್ಟ್ಸ್. ಸೊ ದ ಫಿಟ್ನೆಸ್ ಫ್ಯಾಡ್ಸ್ ಎಲ್ಲ ಬಂದಿರೋದ್ರಿಂದ ಎಲ್ಲರೂ ಒಂದು ನಾನಿಷ್ಟು ಎಕ್ಸಸೈಸ್ ಮಾಡಬೇಕು, ನಾನು ಜಿಮ್ಗೆ ಹೋಗಬೇಕು, ಇಂಥದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಅವಾಗೆಲ್ಲ ಇದ್ದಾಗ ಅವ್ರಿಗೆ ಇಂಜುರೀಸ್ ಆಗುತ್ತೆ ಸಾಮಾನ್ಯ. ಸೊ ಸ್ಪೋರ್ಟ್ಸ್ ಇಂಜುರೀಸ್, ದಟ್ಸ್ ಒನ್ ಥಿಂಗ್ ವಿ ಟ್ರೀಟ್. ಅದನ್ನು ಕಂಪ್ಲೇಂಟ್ಸ್ ಅದಕ್ಕೆ ಬರ್ತಾರೆ. ಅಥವಾ ಡಿಫಾರ್ಮಿಟೀಸ್, ದಟ್ಸ್ ಒನ್ ಆಫ್ ದ ಕಂಪ್ಲೇಂಟ್ಸ್ ಪೀಪಲ್ ಕಮ್ ವಿತ್. Heel pain is one of the complaints people come with. Very often we treat. And what is very important, and ಈಗಿನ ನಮ್ಮ ಭಾರತದಲ್ಲಿ ಮೇಜರ್ ಪ್ಯಾಂಡಮಿಕ್ ಅಥವಾ ಎಪಿಡೆಮಿಕ್ ಅಂತ ಹೇಳಬೇಕು ಪ್ರಪೋರ್ಷನ್ಸ್ ಇದ್ರೆ ಡಯಾಬಿಟೀಸ್. ಸೊ ಡಯಾಬಿಟೀಸ್ ಇಂದಾಗಿ ಕಾಲಿಗೆ ಅಫೆಕ್ಟ್ ಆಗೋದಷ್ಟು ಬೇರೆ ಐ ಥಿಂಕ್ ಬೇರೆ ಯಾವ ರೀತಿ ಅಫೆಕ್ಟ್ ಆಗೋದಿಲ್ಲ. ಸೊ ಡಯಾಬಿಟೀಸ್ ಇಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದು ಕೂಡ ಪೇಷಂಟ್ಸ್ ಕಂಪ್ಲೇಂಟ್ಸ್ ಫಾರ್ ದಟ್. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊತೀನಿ ನಾನು. ಅದಕ್ಕೂ ಮುಂಚೆ